ಅವ್ರು ಮೋಸ ಮಾಡೋದು ನನಗೆ, ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ನನಗೆ ಇರೋದು. ನಾನೇ ಪ್ರಶ್ನೆ ಮಾಡ್ತೀನಿ, ನಾನೇ ಉತ್ತರ ತಿಳ್ಕೊಳ್ತೀನಿ. ದಯವಿಟ್ಟು ನೀವೆಲ್ಲ ಸುಮ್ಮನೆ ಇರ್ತೀರಾ? ಹೇಳು ಹರಿ, ಯಾಕೆ ಸುಳ್ಳು ಹೇಳ್ದೆ? ಯಾಕೆ ಮೋಸ ಮಾಡ್ದೆ? ಮೋಸ ಮಾಡಕ್ಕಾದ್ರೂ ಹೇಗೆ ಮನ್ಸು ಬಂತು? ಸಾರಿ ಬೇಬಿ. ನನಗೆ ಸಾರಿ ಬೇಕಾಗಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕು. ಹೇಳು. ಅಲ್ಲ, ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು, ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಆದರೆ ನಿನಗೋಸ್ಕರ, ಮಗುಗೋಸ್ಕರ ಕೆಲಸ ಮಾಡ್ತೀನಿ, ಹುಡುಕ್ತಾ ಇದ್ದೀನಿ. ಬಟ್ ಎಲ್ಲೂ ಕೆಲಸ ಸಿಗ್ತಿಲ್ವಲ್ಲ. ನೀನು ನೋಡಿದ್ರೆ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಗಳಿಗೆ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಕೆಲ್ಸಕ್ಕೆ ಹೋಗು ಅಂತ ಫೋರ್ಸ್ ಮಾಡಿದ್ರೆ, ಅಲ್ಲ, ನನಗಿರೋ ಎಕ್ಸ್ಪೀರಿಯನ್ಸ್ಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನಾನೇನು ಮಾಡಲಿ? ಅದು ಅಲ್ಲದೆ ಈ AI ಬಂದು ಎಲ್ಲರ ಕೆಲಸಗಳನ್ನ ಕಿತ್ಕೊಂಡ್ಬಿಟ್ಟಿದೆ. 30,000 ಜನನ ಆ ಯಾವುದೋ ಕಂಪನಿ ಕೆಲಸದಿಂದ ಕಿತ್ತು ಹಾಕಿದೆ. ಸಿಗ್ತಾ ಇಲ್ಲ, ಏನು ಮಾಡಲಿ? ಅದ ನೀನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ನಾನು ದುಡಿಬೇಕು, ಜವಾಬ್ದಾರಿನ ನಿಭಾಯಿಸಬೇಕು, ನಿಮ್ಮನ್ನೆಲ್ಲ ನೋಡ್ಕೋಬೇಕು, ಎಲ್ಲ ಮಾಡ್ತೀನಿ. ಕೆಲಸ ನೋಡು, ಅವ್ರು ಹೇಳಿದಾಗೆ ದುಡ್ಡು ತೊಗೊಂಡು ಮಜಾ ಮಾಡೋಕ್ಕಾಗಲಿ, ನಿನಗೆ ಮೋಸ ಮಾಡೋಕ್ಕಾಗಲಿ, ನಿನ್ನನ್ನು ಫೂಲ್ ಮಾಡೋಕ್ಕಾಗಲಿ ನಾನು ಇದ್ಯಾವುದನ್ನು ಮಾಡಿಲ್ಲ ಬೇಬಿ. ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ನೀನು ಒಂದು ಸ್ವಲ್ಪನಾದ್ರೂ ಸಂತೋಷ ಸಿಗುತ್ತೆ, ಒಂದಷ್ಟು ದಿನನಾದರೂ ಸಂತೋಷವಾಗಿರ್ತೀಯ ಅಂತ ಅಷ್ಟೆ. ಹೀಗೆ ಮಾಡಿದ್ದು ಏನೇನು ಆಗೋಯ್ತು. ಸಾರಿ, ಕ್ಷಮಿಸ್ಬೇಕಾ? ಇನ್ನು ಎಷ್ಟು ಸಲ ಕ್ಷಮಿಸ್ಬೇಕು? ಸಾರಿಗೆ, ಈ ಕ್ಷಮೆಗೆ ಹತ್ರ ವ್ಯಾಲ್ಯೂನೇ ಇಲ್ಲ. ಪ್ರತಿ ಸಲ ಈ ಥರ ಮಾಡ್ಕೊಂಬರೋದು, ನನ್ನ ಹತ್ರ ಕ್ಷಮೆ ಕೇಳೋದು, ನಾನು ಕ್ಷಮಿಸೋದು, ತಿರ್ಗಾ ರಿಪೀಟ್. ಮದುವೆ ಆದಾಗಿಂದ ಕ್ಷಮಿಸೋದು ಬಿಟ್ರೆ ಬೇರೆ ಇನ್ನೇನು ಮಾಡಿಲ್ಲ. ಇನ್ನೇನು ಮಾಡಲಿ ಬೇಬಿ? ನಾನು ನಿಮ್ಮ ಅಪ್ಪನ ಮನೇಲಿದ್ದೀನಿ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸ್ತಾ ಇದ್ದೀನಿ. ಅಲ್ಲ, ಎಲ್ಲರೂ ಮಾತಿಗೂ ಇವನು ಕೆಲಸ ಮಾಡಲ್ಲ, ಕೆಲಸಕ್ಕೆ ಹೋಗಲ್ಲ ಅಂತ ಆಡ್ಕೋತಾ ಇದ್ರೆ ನನಗೆ ಹೇಗನ್ಸಲ್ಲ ಹೇಳು? ಎಲ್ಲದಕ್ಕೊಂದು ಮಿತಿ ಇರುತ್ತೆ. ಅದನ್ನು ದಾಟಿದ್ರೆ ನಾನು ತಾಳ್ಮೆ ಕಳ್ಕೋಬೇಕಾಗತ್ತೆ. ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದಂದ್ರೆ ನಾನು ಯಾರ ಹತ್ರ ಹೋಗಿ ನನ್ನ ಸ್ಟ್ರೆಸ್ನ ಹೇಳ್ಕೊಳ್ಳಿ ಹೇಳು? ಅದಕ್ಕೆ ಹೀಗೆ ಮಾಡಿದೆ. ನೋಡ್ದೇನವ, ಒಂದು ಕೆಲಸ ಹುಡ್ಕೊಂಡು ಕೆಲಸ ಮಾಡೋ ಯೋಗ್ಯತೆ ಇಲ್ದಿರೋನು ಈಗೆಲ್ಲ ತಪ್ಪು ನಮ್ಮ ಮೇಲೆ ಆಗ್ತಾವನೆ. ಕೆಲಸ ಮಾಡದೆ ರೋಡಲ್ಲಿ ಬೇವರ್ಸಿ ಥರ ಅಲಿತಾ ಇರೋನ್ನ ಕೆಲ್ಸಕ್ಕೆ ಬಾರದೆ ಇರೋನು ಅಂದ್ರೆ ಇನ್ನೇನು ಮಹಾರಾಜ ಅನ್ನಕಾಯ್ತದ? ಅಲ್ಲ ಕಣ್ಲಾ, ನನ್ನ ಮಗಳು ನಿನಗೋಸ್ಕರ ಏನೇನು ಮಾಡಿಲ್ಲ ಹೇಳು? ಈಗ ನೀನು ನೋಡಿದ್ರೆ ಅದು ಬಂದೈತೆ ಇದು ಬಂದೈತೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾಟಕ ಆಡ್ತಾ ಇದೆಯಾ? ಯಾಕೆ ಬೇರೆ ಯಾರು ದುಡಿತಾ ಇಲ್ವಾ? ಲೇ ಬಡ್ಡಿ ಐದ್ನೆ, ಕೆಲಸ ಇಲ್ಲದೆ ಇರೋರು ಕೂಲಿ ಪಾಲಿ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾವ್ರ ಕಣ್ಲಾ, ನಿನಗೆಲ್ಲ ಬಂದೈತೆ ದಾರಿ? ಆದರೂ ನೀವು ಮಾಡಿದ ಸರಿ ಇಲ್ಲ ಬಾವ. ಅಲ್ಲ, ನಿಮ್ಮಿಬ್ರು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಅವಾಗಿಂದ ಇಲ್ಲಿ ಗಂಟೆ ಒಂದು ಕೆಲಸನಾದ್ರೂ ಮಾಡಿದಿರಾ ನೀವು? ಕೆಲಸನೇ ಮಾಡದೆ ಅವಳ ದುಡ್ಡಲ್ಲಿ ಬದುಕಕ್ಕೆ ನಿಮ್ಗೆ ಮನ್ಸಾದ್ರೂ ಹೆಂಗ್ ಬಂದತ್ತು ಬಾವ? ಅವಳು ಪ್ರೆಗ್ನೆಂಟ್ ಆಗದೆ ಇದ್ದಿದ್ರೆ ಇವತ್ತಿಗೂ ನಿಮ್ಮನ್ನ ದುಡ್ದು ಸಾಕಿರೋಳು. ಆದ್ರೆ ಅವಳ ಕೈಲಿ ಆಗೋದಿಲ್ಲ ಕಣ್ ಬಾವ. ನೀವು ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಅವರೆಲ್ಲರೂ ಅರ್ಥ ಮಾಡ್ಕೋತಾರೆ. ಗೆದ್ಲು ಕಟ್ಟಿರೋ ಹುತ್ತದಲ್ಲಿ ಹಾವಿನ ಥರ ಬಂದು ಸೇರ್ಕೊಂಡಿದ್ದಾರೆ. ಆ ಹುತ್ತದಲ್ಲಿ ಎಲ್ಲ ಫೆಸಿಲಿಟೀಸ್ ಸಿಗ್ತಿರ್ಬೇಕಾದ್ರೆ ಎಲ್ಲಿ ದುಡಿಯಕ್ಕೆ ಹೋಗ್ತಾರೆ ಹೇಳಿ? ಜೀವನ ಪೂರ್ತಿ ಇದೇ ಥರ ಸುಳ್ಳು ಹೇಳ್ಕೊಂಡೇ ಬದುಕ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡು, ಕೇಳಿಸ್ಕೊಂಡೆ ಅಲ್ವಾ? ಕೆಲಸ ಮಾಡಲ್ಲ ಅಂತ ಬಾಯಿಗೆ ಬಂದಂಗೆ ಎಲ್ಲರೂ ಮಾತಾಡ್ತಾರೆ. ಏನೋ ಆಗ್ಲೇನೋ ಅಂದಿಲ್ಲ, ಸ್ಟ್ರೆಸ್ ಆಗ್ತದೆ ಅಲ್ವಾ?
ಕೆಲ್ಸಕ್ಕೆ ಹೋಗು, ಇಂಟರ್ವ್ಯೂ ಅಟೆಂಡ್ ಮಾಡು ಅಂದರೆ ಪಾಪ ನಿನಗೆ ಸ್ಟ್ರೆಸ್ ಆಗ್ತಿದೆ. ಬಾ ಕೂತ್ಕೋ, ಬಾ ಬಾ ರೆಸ್ಟ್ ಮಾಡು. ಇಲ್ಲ ಮಸಾಜ್ ಮಾಡ್ತೀನಿ, ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ತೀನಿ, ಕೈ ತುಂಬ ದುಡ್ಡು ಕೊಡ್ತೀನಿ. ಹೋಗಿ ಪಾರ್ಟಿ ಮಾಡಿ ಮಜಾ ಮಾಡ್ಕೊಂಡು ಆರಾಮಾಗಿರೋ. ಕೆಲಸ ಯಾಕೆ ಮಾಡಬೇಕು? ಒಪ್ಕೊಂಡ್ಬಿಡ್ತೀನಿ, ಎಲ್ಲರೂ ಮುಂದೆ ಒಪ್ಕೊಂಡ್ಬಿಡ್ತೀನಿ ನಾನು ಫೇಲ್ಯೂರ್ ಅಂತ. ನಿನ್ನ ನಂಬಿ ಎಲ್ರೂ ಎದುರಾಕೊಂಡು ಮದುವೆ ಆಗಿದ್ದಕ್ಕೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಟ್ಟೆ ಹರಿ ಇವತ್ತು. ಹೋಗ್ಲಿ ಹೇಳು, ನೀನು ಕೆಲಸ ಮಾಡಬೇಕು ಅಂದ್ರೆ ನಾನು ಇನ್ನೇನು ಮಾಡಬೇಕು? ಇನ್ಯಾವ ಥರ ಸಪೋರ್ಟ್ ಮಾಡಬೇಕು ಹೇಳು? ಹೆಂಡತಿಗೆ ಇಷ್ಟೆಲ್ಲ ಹೊಟ್ಟೆ ಉರಿಸ್ಯಲ್ಲ, ಇದಕ್ಕೆ ನನಗೆ ತಡ್ಕೊಳಕ್ ಆಗಲ್ಲ ಹರಿ. ಏನ್ ಮಾಡ್ಬೇಕು ಅಂದ್ರೆ ತೋಚ್ತಾ ಇಲ್ಲ. ಸಿಂಚು, ಬೇಬಿ ಸಿಂಚನಾ, ಅವ ಸಿಂಚನ. ಏನ್ರಿ ಮನೆಗೆ ಬರ್ತಾನೆ ಮುಖನ ಬೂದ್ ಗುಂಬಳಕಾಯಿ ಥರ ಅಂತ ಉದಿಸ್ಕೊಂಡು ಬಂದಿದ್ದೀರಾ. ಏನು ಅಂತ ಹೇಳೆ, ಹಣೆ ಬರನೇ ಸರಿ ಇಲ್ಲ ಕಣೆ. ಏನೋ ಮಾಡೋಕೆ ಹೋದ್ರೆ ನಾನೇ ಸಿಕ್ಕಾಕೋತೀನಿ. ಏನು ಸಿಕ್ಕಾಕೊಳ್ತೀರಾ? ಮತ್ತೆ ಏನ್ರಿ ಮಾಡ್ಕೊಂಡ್ರಿ ನೀವು? ಥು, ಒಟ್ಟಲ್ಲಿ ನಮ್ಮನ್ನು ನೆಮ್ಮದಿಯಾಗಿರೋಕ್ಕಂತೂ ಬಿಡಲ್ಲ ನೀವು. ಏ ವಿಷಯನೇ ಹೇಳಿಲ್ಲ, 150 ಎಪಿಸೋಡ್ ಮುಂದಿನ ಕತೆ ಓದಿಯಲ್ಲ ನೀನು. ಸರಿ, ಅದೇನಾಯಿತು ಅಂತ ಹೇಳಿ. ಮೊನ್ನೆ ಕ್ಲೈಂಟಿನ ಮೀಟ್ ಮಾಡಬೇಕು ಅಂತ ಹೇಳೋದ್ನಲ್ಲ, ಆ ಕ್ಲೈಂಟ್ ಬೇರೆ ಯಾರು ಅಲ್ಲ, ಹರೀಶ. ಬಾಂಬೆಗೆ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಕುಡ್ಕೊಂಡು ಕೂತಿದ್ಯಾ? ಅಲ್ಲ, ನಿನ್ನ ಹೆಂಡತಿ ಪ್ರೆಗ್ನೆಂಟು, ಇಂಥ ಸಮಯದಲ್ಲಿ ಅವಳ ಜೊತೆಗಿರಬೇಕು ಅನ್ನೋದು ಬಿಟ್ಟು ಅವಳಿಗೆ ಸುಳ್ಳು ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡು ಕುಡಿತಿದ್ಯಲ್ಲ, ನಿನಗೊಂದು ಸ್ವಲ್ಪನೂ ನಾಚಿಕೆ ಆಗಲ್ವೇನೋ? ನಿನ್ನನ್ನು ನಂಬಿದ್ರೆ ಸಿಂಚನ ಅವಳ ಬಾಳನ್ನ ಹಾಳು ಮಾಡ್ಕೋತಾಳೆ ಅಂತ ನಾನು ಅವಳಿಗೆ ಹೇಳ್ತೀನಿ.